ಮಂಡ್ಯದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಫೈಟ್ ನಡೆದಿದೆ. ಅಧ್ಯಕ್ಷರನ್ನಾಗಿ ಯಾರನ್ನ ಮಾಡಬೇಕು ಅನ್ನೋ ಗೊಂದಲದಲ್ಲೇ ಚುನಾವಣೆಯೇ ಮುಂದೂಡಿಕೆ ಆಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಹಾಗೂ ಕೆಎನ್ ರಾಜಣ್ಣ ನಡುವೆ ಪೈಪೋಟಿ ಇದ್ದು ಯಾರ ಕೈ ಮೇಲಾಗುತ್ತೆ ಅನ್ನೋದು ನಿಗೂಢವಾಗಿಯೇ ಉಳ್ಕೊಂಡಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು. ನಮ್ಮದೇ ಸರ್ಕಾರ ಇದೆ, ಸರ್ಕಾರ ಇದ್ರೂ ಪ್ರಾಣದ ಕೈಗಳು ಬಹಳ ಅಷ್ಟೊಂದು ನಡೆದಿದೆ. ನಾನ್ ಮಾಡಿಲ್ಲ, ರಿಟರ್ನಿಂಗ್ ಆಫೀಸರ್ ಮಾಡಿರೋದು ನಾನಲ್ಲ, ನಾನ್ ಮಾಡಿಲ್ಲ. ಚುನಾವಣೆಯೇ ಪೋಸ್ಟ್ ಪೋನ್. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯೇ ಮುಂದೂಡಿಕೆಯಾಗಿದೆ. ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಅಪೆಕ್ಸ್ ಬ್ಯಾಂಕ್ಗೆ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಆಯ್ಕೆಯಾಗಿರಬೇಕಿತ್ತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಸಂಭ್ರಮಿಸಬೇಕಿತ್ತು. ಆದರೆ ಅದು ಆಗ್ಲೇ ಇಲ್ಲ. ಇನ್ನೇನು ಚುನಾವಣೆ ನಡೀಬೇಕು ಅನ್ನೋ ಟೈಮಿಗೇನೆ ಚುನಾವಣೆ ಮುಂದೂಡಿಕೆಯಾಗಿದೆ. ಚುನಾವಣೆ ಪೋಸ್ಟ್ ಪೋನ್ ಆಗೋಕೆ ಕಾರಣ ಏನಂತ ಗೊತ್ತಿಲ್ಲ. ಆದ್ರೆ ನಮಗೇನೂ ಗೊತ್ತಿಲ್ಲ. ನಾವು ಚುನಾವಣೆ ಪೋಸ್ಟ್ ಪೋನ್ ಮಾಡಿಲ್ಲ. ರಿಟರ್ನಿಂಗ್ ಆಫೀಸರ್ ಈ ಎಲೆಕ್ಷನ್ ಪೋಸ್ಟ್ ಪೋನ್ ಮಾಡಿದ್ದಾರೆ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ. ನಾನ್ ಮಾಡಿಲ್ಲ. ರಿಟರ್ನಿಂಗ್ ಆಫೀಸರ್ ಮಾಡಿರೋದು ನಾನಲ್ಲ, ನಾನ್ ಮಾಡಿಲ್ಲ. ಎಸ್, ನಾನ್ ಎಲೆಕ್ಷನ್ ಪೋಸ್ಟ್ ಪೋನ್ ಮಾಡಿಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೇನ್ ಕಾರಣ ಆಗಿರ್ಬೋದು ಅಂತೀರಾ? ಈ ಕಾರಣ ಬೆನ್ನತ್ತಿದ್ರೆ ಹಲವಾರು ವಿಚಾರಗಳು ಗೊತ್ತಾಗ್ತಾವೆ. ಪ್ರತಿಷ್ಠೆಯೇ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆಗೆ ಕಾರಣವಾಯ್ತ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಬಣದ ಮೊಂಡಾಟದಿಂದಲೇ ಎಲೆಕ್ಷನ್ ಪೋಸ್ಟ್ ಪೋನ್ ಆಯ್ತಾ ಅನ್ನೋ ಅನುಮಾನ ಬರುತ್ತೆ. ಏನಿದು ಪ್ರತಿಷ್ಠೆ, ಏನಿದು ಮೊಂಡಾಟ ಅಂತೀರ? ಅದನ್ನ ತಿಳಿದುಕೊಳ್ಳಬೇಕು ಅಂದ್ರೆ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಒಂದು ಬಾರಿ ಗಮನಿಸಬೇಕು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಎಂಎಲ್ಸಿ ರವಿ ಹಾಗೂ ಕೆಎನ್ ರಾಜಣ್ಣ ಪೈಪೋಟಿಗಿದೆ. ಅಂದ ಹಾಗೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣ್ಗೌಡ ಬಯ್ಯಾಪುರ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಕೊನೆ ಕ್ಷಣದಲ್ಲಿ ಇಬ್ಬರು ನಾಮಪತ್ರ ವಾಪಸ್ ತಗೊಂಡಿದ್ದಾರೆ. ಸಿದ್ದು ಡಿಕೆಶಿ ಬಣಗಳ ಫೈಟ್ ಮತ್ತಷ್ಟು ಜೋರಾಗಿದ್ದು ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಚುನಾವಣೆ ಮುಂದೂಡಿಕೆಗೆ ಸೂಚನೆ ನೀಡಿದೆ. ಸಿಎಂ ಸಿದ್ದುಗೆ ರಣದೀಪ್ ಸುರ್ಜೇವಾಲಾ ಸೂಚಿಸಿದ್ದಾರೆ. ಈ ಕಾರಣಕ್ಕೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಅಧ್ಯಕ್ಷರ ಚುನಾವಣೆ ಮುಂದೂಡಿದ್ದಾರೆ ಸಿದ್ದರಾಮಯ್ಯ. ಕಣದಲ್ಲಿ ಯಾರೂ ಇಲ್ಲದ ಕಾರಣ ಚುನಾವಣೆ ಮುಂದೂಡಿಕೆ ಮಾಡಲಾಗಿದೆ. ರಾಜಣ್ಣ ಈಗ ಮಾಜಿ ಸಚಿವ ಸ್ಥಾನ ಬಿಟ್ಟು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟವರು ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ರಾಜಣ್ಣನವರಿಗೆ ಅಧ್ಯಕ್ಷ ಸ್ಥಾನ ಸಿಗಲೇಬೇಕು ಎಂದಿದ್ದಾರೆ. ಅಲ್ಲ, ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನು 2 ತಿಂಗಳಲ್ದಿರ ಇನ್ನು 6 ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲೇ ಎರಡು ಮಾತಿಲ್ಲ. ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕಾಂಗ್ರೆಸ್ ಎಂಎಲ್ಸಿ ಎಸ್ ರವಿ ಮತ್ತೆ ಎಲೆಕ್ಷನ್ ಆಗೇ ಆಗತ್ತೆ. ಅವಿರೋಧ ಆಯ್ಕೆಗೆ ಸಿಎಂ ಒಲವು ತೋರಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಗೊತ್ತಿಲ್ಲ. ಸಿಎಂ ಮಾತು ಕೊಟ್ಟಿದ್ದಾರೆ, ಒಪ್ಪಂದ ಆಗಿದೆ. ಸಿಎಂ ಕೊಟ್ಟ ಮಾತು ಉಳಿಸಿಕೊಳ್ತಾರೆ ಎಂದಿದ್ದಾರೆ. ನಾವು ಕೇಳಿದ್ದಂಥದ್ದು ನಿಜ. ನಾನು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಪ್ರಾರಂಭದಲ್ಲೇ ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ ನನಗೆ ನನಗೆ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ದರು, DCM ಇದ್ದರು, CM ಇದ್ದರು. ಆ ಸಂದರ್ಭದಲ್ಲಿ ಆಯಿತು, ನಾನು ಸೀನಿಯರ್ ಇದ್ದೀನಿ, MLC ಲೋಕಲ್ ಬಾಡೀಸಿಂದ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದಾದ್ರು ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅದರಲ್ಲಿ ನಮ್ಮ ಶ್ರಮ ಕೂಡ ಇದೆ. ತಾವು ಹೇಳಿದಾಗೆ ಸೂಚನೆ ಮಾಡಿದಾಗೆ ಪಕ್ಷ ಏನು ನಿರ್ದೇಶನ ಕೊಟ್ಟಿದೆ ಆ ನಿರ್ದೇಶನದಂತೆ ಶ್ರಮಿಸಿದ್ದೀವಿ. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೆ ಆ ರೀತಿಯಾಗಿ ನಾನು ಕೂಡ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೇ ಇಲ್ಲ, ನೀನು ಕೋಆಪರೇಟಿವಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು, ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು.
ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ. ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ತಾವೇನು ನಿರ್ದೇಶನ ಕೊಡ್ತೀರಿ ಆ ನಿರ್ದೇಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ. ಒಟ್ನಲ್ಲಿ ಅಧ್ಯಕ್ಷ ಪಟ್ಟ ನಮಗೆ ಬೇಕು ಅಂತ ಕಾಂಗ್ರೆಸ್ನೊಳಗೆ ಇದೀಗ ಪೈಪೋಟಿ ಜೋರಾಗಿದೆ. ಈ ಪೈಪೋಟಿ ಪ್ರತಿಷ್ಠೆಗಳಿಂದ ಅನಿರ್ದಿಷ್ಟಾವಧಿಗೆ ಚುನಾವಣೆಗೆ ಮುಂದೂಡಿಕೆಯಾಗಿದೆ. ಕಾದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದು ಮುಂದೇನಾಗತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. ಕಾದು ನೋಡುವ ತಂತ್ರಕ್ಕೆ ಕೈ ನಾಯಕರು ಮುಂದಾಗಿದ್ದು ಮುಂದೇನಾಗುತ್ತೆ ಅನ್ನೋದು ನಿಗೂಢವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.